ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ KCET 2024ರದ ಒಂದು ಅಲರ್ಟ್ ಸೈನ್ಸ್ BPTಗೆ ಸಂಬಂಧಿಸಿದಂಥ ಒಂದು ರ್ಯಾಂಕ್ಗಳನ್ನು ಡಿಸ್ಪ್ಲೇ ಮಾಡಲಾಗಿದೆ ಆಫಿಷಿಯಲ್ ವೆಬ್ಸೈಟಲ್ಲಿ. ಬಟ್ ನೆನಪಿಟ್ಟುಕೊಳ್ಳಿ, ಇನ್ನೂವರೆಗೆ ಅದಕ್ಕೆ ಸೂಟೇಬಲ್ ಆದಂಥ ಒಂದು ಆದೇಶವನ್ನು ಹೊರಡಿಸಿಲ್ಲ. ಓಕೆ, ಜಸ್ಟ್ ರ್ಯಾಂಕ್ಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ಹಿಂದೆ ಮುಂದೆ ಯಾವುದೇ ಥರಂಥ ಆದೇಶವನ್ನು ಡಿಸ್ಪ್ಲೇ ಮಾಡಿಲ್ಲ. ಆದೇಶ ಅಂದರೆ ಏನು ಬರಬೇಕು? ಸೊ ನಾವು ಈ ಥರದಂಥ ರ್ಯಾಂಕ್ಗಳನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಅದರಲ್ಲಿ ನಿಮ್ಮ ಹೆಸರುಗಳು ನಮೂದನೆ ಆಗಿಲ್ಲ ಯಾಕೆ ನಮೂದನೆ ಆಗಿಲ್ಲ ಯಾಕೆ, ಡಬಲ್ ಹೆಸರು ಎದಕ್ಕೆ ಬಂದಿದೆ, ಇವೆಲ್ಲಗಳನ್ನು ಕ್ಲಾರಿಫಿಕೇಷನ್ KA ಅವರು ಮಂಡೇ ತನಕ ನಿಮಗೆ ಕೊಡ್ತಾರೆ. ಯಾರ ಹೆಸರುಗಳು ಬಂದಿಲ್ಲ ಅದು ಕೂಡ ಅವ್ರಿಗೆ ಗೊತ್ತಿದೆ, KA ಗೊತ್ತಿದೆ ಯಾಕೆ ಹೆಸರು ಬಂದಿಲ್ಲ, ಯಾಕೆ ಹೆಸರು ಬಂದಿದೆ ಅಂತೇಳಿ. ಸೊ ಅವುಗಳನ್ನು ಸ್ಪಷ್ಟೀಕರಣ ಅವರು ಕೊಡ್ತಾರೆ. ಯಾವಾಗ? ಸೋಮವಾರ ದಿನ ಅದಕ್ಕೆ ಆದೇಶ ಕೊಡಲೇಬೇಕು. ಸುಮ್ಮನೆ ಕೌನ್ಸಿಲಿಂಗನ್ನು ಆರಂಭಿಸೋದಿಲ್ಲ. ಆಮೇಲೆ ಸೊ ಇದರ ಜೊತೆಗೆ ಇನ್ನೊಂದು ಏನಂತಂದರೆ, ನೀವು ಇಲ್ಲಿ ನೋಡ್ಬೋದು, ನೀವು ಕಾಮೆಂಟ್ಗಳನ್ನು ಹಾಕಿದ್ದೀರಿ, ನಾ ಲೈವಲ್ಲಿ ಬಂದಾಗ ಕೂಡ ಕಾಮೆಂಟ್ ಹಾಕಿದ್ರಿ. ಸೊ ಇದು ಏನಪ್ಪ ಅಂತಂದರೆ ವಿತೌಟ್ ಇಂಟಿಮೇಟ್ ಇಲ್ಲದೇನೆ, ಅಂದರೆ ಯಾವುದೇ ಥರದಂಥ ಒಂದು ಆದೇಶವನ್ನು ಕೊಡ್ದೇನೆ ಅಥವಾ ಪ್ರೆಸ್ ಮೀಟ್ ಮಾಡ್ದೇನೆ. ಓಕೆ, ಸೊ ಅಂದರೆ ಪ್ರೆಸ್ ಒಂದು ರಿಲೀಸ್ ಮಾಡ್ತಾರಲ್ಲ ನೋಟಿಫಿಕೇಷನನ್ನು, ಸೊ ಅದನ್ನು ಅದ್ರ ಜೊತೆಗೆ ಯಾವಾಗಲೂ ಯಾವುದೋ ಒಂದು ಅಪ್ಡೇಟನ್ನು ಮಾಡ್ತಿದ್ರು. ಬಟ್ ಇದೇನೇ ಮಾಡಿದ್ದಾರೆ, ಜಸ್ಟ್ ಇಲ್ಲೇ ಮಾಡಿದ್ದಾರೆ, ಒಂದು ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಅಂತೇಳಿ ಸುಮ್ಮನೆ ಹಾಕಿಬಿಟ್ಟಿದ್ದಾರೆ. ಓಕೆ, ಸೊ ಆದರೆ ಅವರೇ ಹೇಳಿದ್ರ ಹಾಗೆ ಏನಪ್ಪ ಅಂತಂದರೆ, ಇದಕ್ಕೆ CET ಅಪ್ಲಿಕೇಶನ್ ಮಾತ್ರ ಹಾಕಿರಬೇಕು, ಆದರೆ CET ಎಕ್ಸಾಮ್ ಬರೀಲಿಲ್ಲ ಅಂದರೂ ನಡೀತದೆ ಅಂತ ಅವರು ಹೇಳಿದರು. ಓಕೆ, ಬರೆದವ್ರದ್ದು ವಿದ್ಯಾರ್ಥಿಗಳದ್ದು ಇನ್ನೂ ಭಾಳಷ್ಟು ನನಗೆ ಕಾಂಟ್ಯಾಕ್ಟಲ್ಲಿರುವಂಥವ್ರು ಎಕ್ಸಾಮ್ ಬರೆದವ್ರಿದ್ದಾರೆ. ಆದರೆ ಅವರು ಟಿಕ್ ಮಾಡಿದ್ದಾರೆ, ಏನಂದರೆ ಅಲರ್ಟ್ ಸೈನ್ಸಿಗೂ ಕೂಡ BPU ಕೂಡ ಟಿಕ್ ಮಾಡಿದ್ದಾರೆ, PPT ಕೂಡ ಟಿಕ್ ಮಾಡಿದ್ದಾರೆ. ಅವ್ರದ್ದು ಹೆಸರುಗಳಲ್ಲಿ ಇದು ಬಂದಿಲ್ಲ. ಓಕೆ, ಸೊ ಅವ್ರುಗಳಿಗೆ ಸ್ಪಷ್ಟೀಕರಣವನ್ನು KA ಕೊಡಬೇಕು. ಓಕೆ, ಇಲ್ಲಿ ಕಾಮೆಂಟ್ ಇದಾವೆ, ಒಂದೊಂದಾಗಿ ಓದ್ತಾ ಹೋಗ್ತೀನಿ. ಸೊ ಐ ಆಮ್ ಕನ್ಫ್ಯೂಸ್ಡ್ ಅಬೌಟ್ CET ನಂಬರ್, ಪ್ಲೀಸ್ ಟೆಲ್ ಮಿ. ಸೊ ದಿಸ್ CET ನಂಬರ್, ಓಕೆ, ಸೊ ಇದು ಕೂಡ ನನಗೂ ಕನ್ಫ್ಯೂಷನ್ ಇದೆ, ಯಾಕಂದರೆ ಇದ್ರ ಬಗ್ಗೆ ನನಗೂ ಕೂಡ ಸ್ಪಷ್ಟೀಕರಣ ಇಲ್ಲ. ಓಕೆ, ಸೊ ನಾನು ಏನು ಮಾಡಿದೆಪ್ಪ ಅಂತಂದರೆ, ಇದನ್ನು ಏನೋ CET ಎಕ್ಸಾಮ್ ಬರೀತಿರಲ್ಲ ನೀವು, CET ಎಕ್ಸಾಮನ್ನು, ಸೊ ಅದರದ್ದು ಏನಾದರೂ ಅದರ ಮೇಲೆ ಕನೆಕ್ಟ್ ಮಾಡಿ ಕೊಟ್ಟಿರ್ಬೋದು ಅಂದ್ಕೊಂಡಿದ್ದೆ. ಬಟ್ ಅದು ಮ್ಯಾಚ್ ಆಗ್ತಾಯಿಲ್ಲ ಭಾಳಷ್ಟು ವಿದ್ಯಾರ್ಥಿಗಳದ್ದು. ಅದರ ಜೊತೆಗೆ ಕೂಡ ನನಗೆ ಸಂಪರ್ಕದಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಮ್ಯಾಚ್ ಇಲ್ಲ, ಯಾಕಂದರೆ ಅಲ್ಲಿ CET ನಂಬರ್ ಲಾಂಗ್ ಇದೆ, ಶಾರ್ಟಲ್ಲಿ ಇಲ್ಲ. ಓಕೆ, ಸೊ ಅದರ ಜೊತೆಗೆ ಇದು ಕೂಡ ಏನಂತಂದರೆ ಅವರು KA ಸ್ಪಷ್ಟೀಕರಣ ಕೊಡ್ತಾರೆ. ಬಟ್ CET ನಂಬರ್ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಇಂಪಾರ್ಟೆಂಟ್. ಸೊ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ CET ನಂಬರ್ ಕೊಟ್ಟಿರ್ತಾರೆ. ಓಕೆ, ಸೊ ವೆರಿಫಿಕೇಷನ್ ಸ್ಲಿಪ್ ನಂಬರ್ ಇದು ವೆರಿಫಿಕೇಷನ್ ಸ್ಲಿಪ್ ಒಳಗಡೆ CET ನಂಬರ್ ಕೊಟ್ಟಿರ್ತಾರೆ, ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ, ಸೀಕ್ರೆಟ್ ಕೀಗಳನ್ನು ಕೊಟ್ಟಿರ್ತಾರೆ. ಆವಾಗ ಅದು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಸರ್, ಈ ಲಿಸ್ಟಲ್ಲಿ ನಮ್ಮ ನೇಮ್ ಇಲ್ಲ ನೋಡಿರಿ, ಭಾಳಷ್ಟು ವಿದ್ಯಾರ್ಥಿಗಳು ಅದೇ ಕಾಮೆಂಟ್ ಹಾಕಿದ್ದಾರೆ, ನೇಮ್ ಇಲ್ಲ ಅಂತೇಳಿ. ಸೊ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರೊಸೀಜರ್ ಮುಗಿದ ಮೇಲೆ ಅವ್ರಿಗೆ ಒಂದು ಏನಪ್ಪ ಅಂದರೆ ಅಪ್ಲಿಕೇಶನ್, ಸಪ್ರೇಟಾಗಿ ಅಪ್ಲಿಕೇಶನನ್ನು ಬಿಡ್ತಾರೆ. ಸೊ ನಾನು UG ಇಂಜಿನಿಯರಿಂಗ್ ಅಷ್ಟೇ ಸೆಲೆಕ್ಟ್ ಮಾಡಿದ್ದೀನಿ, CET ಎಕ್ಸಾಮ್ ಕೊಟ್ಟಿದ್ದೀನಿ, ನಾನು BPT ರ್ಯಾಂಕ್ ಬಂದಿಲ್ಲ, KE ಕಾಂಟ್ಯಾಕ್ಟ್ ಹೇಗೆ ಮಾಡೋದು ನೋಡಿರಿ. KE ಕಾಂಟ್ಯಾಕ್ಟ್ ನೀವು ಎಕ್ಸಾಮ್ ಬರೆದಿದ್ದೀರಿ. ಓಕೆ, ಸೊ PCMB ಬರೆದಿದ್ದರೆ, ಓಕೆ, ಸೊ PCMB ಇದನ್ನೆಲ್ಲ ಬರೆದಿದ್ದರೆ, ಸೊ ಏನಪ್ಪ ಅಂತಂದರೆ ನೀವು KE ಕಾಂಟ್ಯಾಕ್ಟ್ ಮಾಡಿಕೊಳ್ಳ್ರಿ. ಯಾಕಂತಂದರೆ ನಿಮಗೆ ಇನ್ ಕೇಸ್ ಆಫ್ ರಿಕ್ವೆಸ್ಟ್ ಮೇಲೆ ಹೇಳಂತೀನಿ, ಯಾಕಂದರೆ ನೀವು ಟಿಕ್ ಮಾಡಬೇಕಾದ್ರೆ ಅಲ್ಲಿ ನಾನು ಲೈವಲ್ಲಿ ಬಂದ ತೋರಿಸಿದ್ದೆ, ಒಂದು ಹುಡುಗಿ 4 ಟಿಕ್ಕನ್ನು ಮಾಡಿದೆ. ಓಕೆ, ಸೊ ಇಂಜಿನಿಯರಿಂಗ್ ಮಾಡಿದೆ, ನರ್ಸಿಂಗ್ ಮಾಡಿದೆ, ಅಲರ್ಟ್ ಸೈನ್ಸ್ ಮಾಡಿದೆ, ಆರ್ಕಿಟೆಕ್ಚರ್ ಕೂಡ ಮಾಡಿದೆ. ಓಕೆ, ಅದು ಮತ್ತು ಆಮೇಲೆ ಮೆಡಿಕಲ್ ಕೂಡ ಮಾಡಿದೆ. ಸೊ ಇದು ಮಾಡಿದಾಗ 4 ಆಪ್ಷನ್ ಎಂಟ್ರಿ ಮಾಡಿದ್ರೆ 4 ಎಲಿಜಿಬಲ್ ಇದೆ, ಆದರೂ ಕೂಡ ವಿದ್ಯಾರ್ಥಿನಿದ ಹೆಸರು ಬಂದಿಲ್ಲ. ಓಕೆ, ನೀವು ಕೂಡ ಏನು ಮಾಡಬೇಕಂತಂದ್ರೆ ಸೋಮವಾರ ತನಕ ಕಾಯಿರಿ, ಒಂದು ಏನು ನೋಟಿಫಿಕೇಷನ್ ಬರುತ್ತೆ, ಯಾರಿಗೆ ಇದನ್ನು ನೋಟಿಫಿಕೇಷನ್ ಬಿಟ್ಟಿದ್ದಾರೆ, ಎಂಥ ವಿದ್ಯಾರ್ಥಿಗಳಿಗೆ ಸೊ ಇದು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿಲ್ಲ ಅನ್ನೋದನ್ನು ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಡೋಂಟ್ ಥಿಂಕ್ ಅಬೌಟ್ ದ್ಯಾಟ್. ಓಕೆ, ಸೊ ಮಂಡೇ ನೋಟ್ಸ್ ಏನು ಮಾಡೀನಿ ಅಂದರೆ, ಇನ್ ಕೇಸ್ ಆಫ್ ನಿಮಗೆ ಅದು ಸಹಮತ ಆಗಿಲ್ಲಪ್ಪ ಅಂದರೆ ನೀವು KEಗೆ ಕಾಂಟ್ಯಾಕ್ಟ್ ಮಾಡಿ, ನಾಟ್ ಫಾರ್ ಇಂಜಿನಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಅದಕ್ಕಿಂತ ಮೊದಲು CET ನಂಬರ್ ಅಲ್ಫಾಬೆಟ್ ವಿತ್ ನಂಬರ್ಸ್ ಬರ್ತಾ ಇದೆ, ಬಟ್ ಹಾಲ್ ಟಿಕೆಟಲ್ಲಿ ಬರೀ ನಂಬರ್ ಇದೆ. ಹೌದು, ಸೊ ನಾನು ಹಾಲ್ ಟಿಕೆಟ್ ನೋಡಿರಲಿಲ್ಲ, ಹಾಲ್ ಟಿಕೆಟ್ ನೋಡಿದಾಗ ಗೊತ್ತಾಯಿತು ಅಲ್ಲಿ ಲಾಂಗ್ ನಂಬರ್ ಇದೆ, ಅಲ್ಲಿ ಅಲ್ಫಾಬೆಟ್ ಇಲ್ಲ. ಓಕೆ, ಸೊ ಬಟ್ ಇಲ್ಲಿ ಏನಂದರೆ ಈ ನಂಬರನ್ನು ನನಗೂ ಕೂಡ ಏನಪ್ಪ ಅಂತಂದರೆ ಎಕ್ಸ್ಟ್ರಾ ಏನಾದರೂ ಒಂದು ಅವರು ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಒಂದು ಇಲ್ಲಪ್ಪ ಅಂತಂದರೆ ಏನಪ್ಪ ಅಂದ್ರೆ ಹೊಸ ಜನ್ರೇಟ್ ಮಾಡಿರಬೇಕು, ನಿಮ್ಮ ಸಲುವಾಗಿ ಏನಾದರೂ ಒಂದು CET ನಂಬರ್ಗಳನ್ನು ಅಂತೇಳಿ ಸೀರಿಯಲ್ ವೈಸ್ ಏನಾದರೂ ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಇದಕ್ಕೂ ಕೂಡ ನನಗೆ ಕ್ಲಾರಿಟಿ ಇಲ್ಲ. ಓಕೆ, ಸೊ ಆ್ಯಸ್ ಕಂಪೇರ್ ಟು ಹಿಂದಿನ ವರ್ಷದಂತೆ ನೋಡಿದರೆ. ನೆಕ್ಸ್ಟ್ ಇಲ್ಲಿ KEದ ಅಪ್ಲಿಕೇಶನ್ಸ್ ಅಲರ್ಟ್ ಸೈನ್ಸ್ದು ಈಗಾಗಲೇ ಬಿಟ್ಟಿದ್ದಾರೆ. ಸೊ ಕ್ಲೇರಿಫೈ ಅಂದರೆ KE ಅಪ್ಲಿಕೇಶನ್ BPT ಚೂಸ್ ಮಾಡಿಲ್ಲ. ಸೊ ಈಗ ನಾನು BPT ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇವರು ಚೂಸ್ ಮಾಡಿಲ್ಲ ನೋಡಿರಿ, ನಿಮ್ಗೆ ಅವ್ರು 4 ಆಪ್ಷನ್ ಕೊಟ್ಟಿದ್ರು ಆವಾಗಲೇ.
ಏನು ಆಪ್ಷನ್ ಕೊಟ್ಟಿದ್ದಾರೆ ಅಂತಂದರೆ, ಸೊ ನೀವು ಈ ಒಂದು ಚಾಯ್ಸ್ ಮಾಡ್ಕೊಳ್ರಿ, ಎಷ್ಟು ನೀವು ಅಪ್ಲಿಕೇಬಲ್ ಮಾರ್ಕ್ ಮಾಡಿದ್ದೀರಾ ಅಂದರೆ ಸಿ ಇ ಟಿ ಅಂಡರಲ್ಲಿ ಬರುವಂಥ ಎಷ್ಟು ಕೋರ್ಸ್ಗಳಿಗೆ ನೀವು ಕೌನ್ಸ್ಲಿಂಗಿಗೆ ಅಟೆಂಡ್ ಮಾಡಲಿಕ್ಕೆ ಬಯಸಿದ್ದೀರಿ ಅಂತ ಕೇಳಿದಾಗ ನೀವು ಬರೀ ಇಂಜಿನಿಯರ್ ಮಾತ್ರ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಸೊ ಕಷ್ಟಕರವಾಗುತ್ತೆ. ಯಾಕಂದರೆ ಈ ವರ್ಷ ನೋಡಿ ಏನು ಮಾಡಿದ್ರು ಅಂದರೆ ಇವರು ಸಪ್ರೇಟ್ ಹೋದ ವರ್ಷ ಏನು ಮಾಡಿದರು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸೊ ಅಲೈಡ್ ಹೆಲ್ತ್ ಸೈನ್ಸ್ ಪರ್ಮಿಷನ್ ಕೊಟ್ಟಿದ್ದರು. ಓಕೆ, ಬಿ ಎಸ್ ಸಿ ನರ್ಸಿಂಗ್ ಕೂಡ ಕೊಟ್ಟಿದ್ದರು ಹೋದ ವರ್ಷ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ. ಬಟ್ ಈ ವರ್ಷ ಸೊ ಏನು ಮಾಡಿದಾರಪ್ಪ ಅಂತಂದರೆ ಇದನ್ನು ಕೂಡ ಏನಾದರೂ ಸೇರಿಸಿದ್ರೆ ಇನ್ ಕೇಸ್ ಆಫ್ ನಮ್ಮ ಇದರ ಜೊತೆಗೆ ಬಿ ಎಸ್ ನರ್ಸಿಂಗು ಇಂಜಿನಿಯರ್ ಜೊತೆಗೆ ಸೇರಿಸಿದರೆ ಸೊ ಅಲ್ಲಿ ನಿಮಗೆ ಏನಾದರೂ ಒಂದು ಚಾನ್ಸಸ್ ಸಿಗ್ಬೋದು, ಎಂಟ್ರಿ ಮಾಡ್ಕೊಳ್ರಿ ಅಂತ. ಇಲ್ಲಪ್ಪ ಸಪ್ರೇಟಾಗಿ ನಾವು ಬಿ ಪಿ ಟಿ ಕೌನ್ಸ್ಲಿಂಗನ್ನು ಮಾಡ್ಕೊತೀವಿ ಅಂತ ಏನಾದ್ರು ಆದರೆ ನೀವು ಇಂಜಿನಿಯರಿಂಗ್ ಪ್ರೊಸೆಸ್ ಮುಗಿದ ಮೇಲೆ ಸೊ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಅಥವಾ ಟ್ರೈ ಮಾಡ್ಬೋದು ಏನಪ್ಪ ಅಂತಂದರೆ ಬಿ ಪಿ ಟಿಗೆ. ಅದು ರಿಕ್ವೆಸ್ಟು ಮತ್ತು ಕೆ ಇಗೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಪ್ಪ ಅಂತಂದರೆ ಆ್ಯಸ್ ಪರ್ ದ ನಿಮ್ಮ ಒಂದು ಅವರೇ ಹೇಳಿಬಿಡ್ಬೋದು ಏನಂತಂದರೆ, ನಿಮ್ಮ ಒಂದು ಅಪ್ಲಿಕೇಶನ್ನೇ ನೋಡ್ಕೊಳ್ರಿ, ನೀವೇ ಚಾಯ್ಸ್ ಮಾಡ್ಕೊಂಡಿರಿ, ನೀವು ಬರೀ ಇಂಜಿನಿಯರ್ಗಳನ್ನು ಮಾತ್ರ ಮಾಡ್ಕೊಂಡ್ಬಿಟ್ಟಿದ್ರಿ, ಹೀಗೆ ನಮ್ಗೆ ಕೊಡೋಂಗಿಲ್ಲ ಅಂತಂದ್ಬಿಟ್ರೆ ಸೊ ಅದು ಬರುವುದಿಲ್ಲ. ಓಕೆ, ಸೊ ಮತ್ತೆ ಹೆಚ್ಚಿನ ಏನಾದ್ರು ಡೌಟ್ ಇದ್ದರೆ ಕೂಡ ನಾನು ನಾಳೆಗೆ ಲೈವಲ್ಲಿ ಬಂದಿರ್ತೇನೆ. ನಾಳೆ ಮಧ್ಯಾಹ್ನ ಒಳಗಡೆ ಲೈವಲ್ಲಿ ಬರ್ತೇನೆ. ಮತ್ತು ನೀವು ಡೌಟ್ ಇದ್ದರೆ ಕೂಡ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು.